ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೆಟ್ರೋಮ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಈ ಆಟ ನಿಮಗೆ ಗೀಳಾಗಿ ಪರಿಣಮಿಸಬಹುದು ಅಥವಾ ಆರ್ಥಿಕವಾಗಿ ಅಪಾಯಕಾರಿಯಾಗಬಹುದು. ಜವಾಬ್ದಾರಿಯಿಂದ ಆಟ ಆಡಿ. ನಾನಿವಾಗ ತೀನ್ ಪಾಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಈ ಆ್ಯಪಲ್ಲಿ ತುಂಬ ಗೇಮ್ಸ್ಗಳಿದ್ದಾವೆ. ನಿಮಗೇನಾದರೂ IPL ಬೆಟ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಗೇಮ್ ಪ್ಲೇ ಮಾಡ್ತಾ ಹೋಗ್ಬೋದು. ನೀವಿಲ್ಲಿ ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯಲ್ಲಿ ನಿಮಗೆ IPL ಆಪ್ಷನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮ್ಯಾಚ್ಗಳು ಶೋ ಆಗ್ತವೆ. ಆ ಮೂಲಕ ನೀವು ಬೆಟ್ ಮಾಡ್ತಾ ಹೋಗ್ಬೋದು. ನಿನ್ನೆ ಮ್ಯಾಚಲ್ಲಿ ನಾನು ಬೆಟ್ ಮಾಡಿ ವಿನ್ ಆಗಿದ್ದೆ. ಆ ಅಮೌಂಟನ್ನು ಇನ್ನೂ ಕಲೆಕ್ಟ್ ಮಾಡಿಲ್ಲ. ನಾವು ಈ ಆ್ಯಪಲ್ಲಿ IPL ಬೆಟ್ಟಿಂಗ್ ಮಾಡಿ ವಿನ್ ಆದ ಅಮೌಂಟನ್ನು ಕಲೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಇಮೇಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ಗಮನಿಸ್ಬೋದು, ನ್ಯೂ ಇಮೇಲ್ ಅಂತ ಶೋ ಆಗ್ತಾಯಿದೆ. ನಾನಿವಾಗ ಇಮೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ಗಮನಿಸ್ಬೋದು, IPL ರಿಸಲ್ಟ್ ಯು ಗಾಟ್ ₹318 in the match between Kolkata Knight Riders and Royal Challengers Bengaluru on 3:30 p.m. 21 April. ಕೋಲ್ಕತ್ತಾ ನೈಟ್ ರೈಡರ್ಸ್ won the match. ನಾನು ನಿನ್ನೆ ನಡೆದ KKR ಮತ್ತು RCB ಮ್ಯಾಚಲ್ಲಿ KKR ಮೇಲೆ ₹200 ಬೆಟ್ಟನ್ನು ಮಾಡಿದೆ. ಇವಾಗ KKR ವಿನ್ ಆಗಿರೋದ್ರಿಂದ ನನಗೆ ಅಮೌಂಟ್ ಬಂದಿದೆ. ನೀವಿಲ್ಲಿ ಗಮನಿಸ್ಬೋದು, ₹318 ನಾನಿವಾಗ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ₹318 ಕಲೆಕ್ಟ್ ಆಗಿದೆ. ಈ ರೀತಿ ನೀವು ಯಾವ ತಂಡದ ಮೇಲೆ ಬೆಟ್ ಮಾಡ್ತೀರಾ ಆ ತಂಡ ವಿನ್ ಆದರೆ ನಿಮಗೆ ಅಮೌಂಟ್ ಬರುತ್ತೆ. ಅದನ್ನು ನೀವು ಈ ರೀತಿ ಬಂದು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಅದು ಡೈರೆಕ್ಟಾಗಿ ನನ್ನ ವ್ಯಾಲೆಟ್ಗೆ ಬಂದು ಸೇರಿದೆ. ಇದ್ರ ಮೂಲಕ ನಾನು ವಿತ್ಡ್ರಾವಲ್ ಮಾಡ್ಕೊಳ್ಬೋದು. ಹಾಗೆ ಮತ್ತೆ ನಾನು IPL ಐಕಾನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವತ್ತಿನ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ರಾಜಸ್ಥಾನ್ ರಾಯಲ್ಸ್ನ ಹೋಮ್ ಗ್ರೌಂಡಲ್ಲಿ ನಡೀತಾ ಇದೆ. ಈ ಮ್ಯಾಚಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ನಾವು ಎರಡೂ ತಂಡಗಳನ್ನ ಕಂಪೇರ್ ಮಾಡ್ಕೊಂಡು ಬರೋಣ. ಆವಾಗ ಯಾವ ತಂಡ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಆ ತಂಡದ ಮೇಲೆ ಬೆಟ್ ಮಾಡ್ತಾ ಹೋಗೋಣ. IPLನ 38ನೇ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಇಂದು ಸಂಜೆ 7:30ಕ್ಕೆ ಜೈಪುರ್ನ ಸವಾಯ್ ಮ್ಯಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಈ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ತಿಳಿತಾ ಹೋಗೋಣ. ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಓವರಾಲ್ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದ್ದು ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಇದು ಹೆಚ್ಚಿನ ಅನುಕೂಲ ಆಗಲಿದೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ಚಿನ ಆ್ಯಾವ್ರೇಜ್ ಟೋಟಲ್ ಸ್ಕೋರ್ ಬಂದು 172. ಹಾಗೆ ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು 186. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 60% ತಂಡಗಳು ಬೌಲಿಂಗ್ ಫಸ್ಟನ್ನೇ ಆಯ್ಕೆ ಮಾಡಿಕೊಂಡಿವೆ. ಹಾಗೆ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 60% ತಂಡಗಳು ವಿನ್ ಆಗಿವೆ. ಹಾಗೆ ಇವೆರಡು ತಂಡಗಳ ಹೆಡ್ ಟು ಹೆಡನ್ನು ಗಮನಿಸೋದಾದರೆ ಕಳೆದ 2 ವರ್ಷಗಳಲ್ಲಿ ಇವೆರಡು ತಂಡಗಳು 3 ಬಾರಿ ಮುಖಾಮುಖಿಯಾಗಿವೆ. ಅದರಲ್ಲಿ ರಾಜಸ್ಥಾನ್ ರಾಯಲ್ಸ್ 1 ಬಾರಿ ವಿನ್ ಆಗಿದ್ದರೆ ಮುಂಬೈ ಇಂಡಿಯನ್ಸ್ 2 ಬಾರಿ ವಿನ್ ಆಗಿದೆ. ಹಾಗೆ ಪಾಯಿಂಟ್ಸ್ ಟೇಬಲನ್ನು ನೋಡೋದಾದರೆ ರಾಜಸ್ಥಾನ್ ರಾಯಲ್ಸ್ 7 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 6 ಪಂದ್ಯಗಳಲ್ಲಿ ವಿನ್ ಆಗಿದೆ ಹಾಗೂ 1 ಪಂದ್ಯ ಸೋಲೋ ಮೂಲಕ 12 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಹಾಗೆ ಮುಂಬೈ ಇಂಡಿಯನ್ಸ್ 7 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 3 ಪಂದ್ಯಗಳಲ್ಲಿ ವಿನ್ ಆಗಿದೆ ಹಾಗೂ 4 ಪಂದ್ಯಗಳಲ್ಲಿ ಸೋಲು ಅನುಭವಿಸಿದೆ. ಈ ಮೂಲಕ 6 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ 7ನೇ ಸ್ಥಾನದಲ್ಲಿ ಇದೆ. ಹಾಗೆ ಇವೆರಡು ತಂಡಗಳ ರೀಸೆಂಟ್ ಫಾರ್ಮನ್ನು ನೋಡೋದಾದರೆ ಮುಂಬೈ ಇಂಡಿಯನ್ಸ್ ಕಳೆದ 5 ಪಂದ್ಯಗಳಲ್ಲಿ 3 ಪಂದ್ಯಗಳಲ್ಲಿ ವಿನ್ ಆಗಿದೆ. ಹಾಗೆ ರಾಜಸ್ಥಾನ್ ರಾಯಲ್ಸ್ ಕಳೆದ 5 ಪಂದ್ಯಗಳಲ್ಲಿ 4 ಪಂದ್ಯಗಳಲ್ಲಿ ವಿನ್ ಆಗಿದೆ. ಹಾಗೆ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ ಮುಂಬೈ ಇಂಡಿಯನ್ಸ್ ವಿನ್ನಿಂಗ್ ಚಾನ್ಸಸ್ 43% ಇದ್ದರೆ ರಾಜಸ್ಥಾನ್ ರಾಯಲ್ಸ್ ವಿನ್ನಿಂಗ್ ಚಾನ್ಸಸ್ 57% ಇದೆ. ಓಕೆ ಫ್ರೆಂಡ್ಸ್, ನಾನಿವಾಗ ಮತ್ತೆ ತೀನ್ ಪಾಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆ IPL ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಾವಿವಾಗ ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಎರಡೂ ತಂಡಗಳನ್ನ ಕಂಪೇರ್ ಮಾಡಿ ನೋಡಿದ್ದೀವಿ. ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇದೆ. ನಾವೇನಾದರೂ ರಾಜಸ್ಥಾನ್ ರಾಯಲ್ಸ್ ಮೇಲೆ ₹1000 ಬೆಟ್ ಮಾಡಿದ್ರೆ ಇವಾಗಿನ ಸ್ಟ್ಯಾಂಡಿನ್ ರೇಟ್ ಪ್ರಕಾರ ನಮಗೆ ₹1880 ಅಮೌಂಟ್ ರಿಟರ್ನ್ ಆಗುತ್ತೆ. ಹಾಗೆ ಮುಂಬೈ ಇಂಡಿಯನ್ಸ್ ಮೇಲೆ ₹1000 ಬೆಟ್ ಮಾಡಿದ್ರೆ ಇವಾಗಿನ ಸ್ಟ್ಯಾಂಡಿನ್ ರೇಟ್ ಪ್ರಕಾರ ನಮಗೆ ಮುಂಬೈ ಇಂಡಿಯನ್ಸ್ ವಿನ್ ಆದರೆ ₹1910 ಅಮೌಂಟ್ ರಿಟರ್ನ್ ಆಗುತ್ತೆ. ನಾನಿವಾಗ ರಾಜಸ್ಥಾನ್ ರಾಯಲ್ಸ್ ಮೇಲೆ ಬೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಮುಂಬೈ ಇಂಡಿಯನ್ಸ್ ವಿನ್ ಆಗೋ ಚಾನ್ಸ್ ಇದೆ ಅಂತ ಅನಿಸಿದ್ರೆ ನೀವು ಆರಾಮಾಗಿ ಮುಂಬೈ ಇಂಡಿಯನ್ಸ್ ಮೇಲೆ ಬೆಟ್ ಮಾಡ್ತಾ ಹೋಗಿ. ನಾನು ರಾಜಸ್ಥಾನ್ ರಾಯಲ್ಸ್ ಮೇಲೆ ಬೆಟ್ ಮಾಡೋದಕ್ಕೆ 2 ರೀಸನ್ಗಳನ್ನ ಕೊಡೋದಾದರೆ ರಾಜಸ್ಥಾನ್ ರಾಯಲ್ಸ್ ಒಳ್ಳೆ ಫಾರ್ಮಲ್ಲಿದೆ, ಹಾಗೆ ತನ್ನ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇದೆ ಅನ್ನೋ ಕಾರಣಕ್ಕೆ ನಾನು ರಾಜಸ್ಥಾನ್ ರಾಯಲ್ಸ್ಗೆ ಬೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇವಾಗ ಬೆಟ್ ಮಾಡ್ತಾಯಿಲ್ಲ, ಪವರ್ ಪ್ಲೇ ಆದಮೇಲೆ ಬೆಟ್ ಮಾಡ್ತೀನಿ. ನೀವಿಲ್ಲಿ ಒಂದು ಅಂಶನ ಗಮನಿಸಬೇಕು,
ಮೊದಲು ಈ ಆ್ಯಪಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿ ಮೊದಲನೇ ಬೌಲ್ ಮಾಡಿದ ಕೂಡಲೇ ಬೆಟ್ಟಿಂಗ್ ಆಪ್ಷನ್ ಕ್ಲೋಸ್ ಆಗ್ತಾಯಿತ್ತು. ಆದರೆ ಇವಾಗ ಪವರ್ ಪ್ಲೇ ಮುಗಿಯೋವರೆಗೂ ಕೂಡ ಬೆಟ್ಟಿಂಗ್ ಆಪ್ಷನ್ ಆನ್ ಆಗಿರುತ್ತೆ. ಅದರಿಂದ ನಾನು ಪವರ್ ಪ್ಲೇ ಮುಗಿದ ಮೇಲೆ ಬೆಟ್ ಮಾಡ್ತಾ ಹೋಗ್ತೀನಿ. ಇದರಿಂದ ಪವರ್ ಪ್ಲೇಯಲ್ಲಿ ಏನಾದರೂ ವಿಕೆಟ್ಸ್ಗಳು ಬೀಳ್ತು ಅಂತಂದರೆ ನಾವು ವಿನ್ ಆಗೋ ತಂಡನ ಈಸಿಯಾಗಿ ಗೆಸ್ ಮಾಡಿ ಬೆಟ್ ಮಾಡ್ತಾ ಹೋಗ್ಬೋದು. ನೀವು ಕೂಡ ಇವಾಗಲೇ ಬೆಟ್ ಮಾಡ್ದೇನೆ ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಒಂದು 6 ಓವರ್ ಮ್ಯಾಚನ್ನು ನೋಡಿಕೊಂಡು ಆಮೇಲೆ ಯಾವ ತಂಡ ಗೆಲ್ಲುತ್ತೆ ಅಂತ ಗೆಸ್ ಮಾಡಿ ನೀವು ಬೆಟ್ ಮಾಡ್ತಾ ಹೋಗ್ಬೋದು. ಇದರಿಂದ ನಿಮಗೆ ವಿನ್ ಆಗೋ ತಂಡನ ಒಂದು ಸ್ವಲ್ಪ ಈಸಿಯಾಗಿ ಫೈಂಡ್ ಮಾಡ್ಬೋದು. ನಿಮಗೇನಾದರೂ ಪಕ್ಕಾ ಇದೇ ಟೀಮ್ ಗೆಲ್ಲುತ್ತೆ ಅಂತ ಅನಿಸಿದ್ರೆ ನೀವು ಆರಾಮಾಗಿ ಬೆಟ್ ಮಾಡ್ತಾ ಹೋಗ್ಬೋದು ಇವಾಗಲೇ. ಹಾಗೆ ನಾನು ಯಾವ ತಂಡಕ್ಕೆ ಬೆಟ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ಪವರ್ ಪ್ಲೇ ಮುಗಿದ ಕೂಡಲೇ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಇವಾಗಲೇ ಜಾಯ್ನ್ ಆಗಿ. ಹಾಗೆ ಯಾರಿಗೆಲ್ಲ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ಇದೆ ಅವರು ಈ ಕೂಡಲೇ ಡೌನ್ಲೋಡ್ ಮಾಡಿಕೊಂಡು ಯಾವ ತಂಡ ಗೆಲ್ಲುತ್ತೆ ಅಂತ ಗೆಸ್ ಮಾಡೋದ್ರ ಮೂಲಕ ನೀವು ಮನಿನ ಅರ್ನ್ ಮಾಡ್ತಾ ಹೋಗ್ಬೋದು. ಅಪ್ಲಿಕೇಶನ್ ಲಿಂಕ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು.